80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಮ್ಮ ದೇಶದ ಜನತೆಗೆ ನನ್ನ ಅನಂತ ನಮನಗಳು. ಇದು ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಹೇಳೋದಕ್ಕೆ ಖುಷಿಯಾಗುತ್ತೆ, ಸಂತೋಷವೂ ಆಗುತ್ತೆ, ಅರೆ ಹುಚ್ಚರಂಗೂ ಆಗ್ತೀವಿ, ವರ್ಣನೆ ಮಾಡಲಿಕ್ಕಾಗಲ್ಲ, ಹೇಳಲಿಕ್ಕೂ ಆಗಲ್ಲ, ಕೇಳಲಿಕ್ಕೂ ಆಗಲ್ಲ, ಆ ಥರದಲ್ಲಿದೆ ನನ್ನ ಅನಿಸಿಕೆ. ನಾ ಬೇರೆಯವ್ರದ್ದು ಹೇಳ ನನ್ನ ಅನಿಸಿಕೆ ಪ್ರಕಾರ ಸ್ವತಂತ್ರ ನಮಗೆ ಬಂದಿಲ್ಲ. ಯಾರಿಗೆ ಬಂದಿದೆ? ಅಧಿಕಾರಿಗಳಿಗೆ ಬಂದಿದೆ, ಮಿನಿಸ್ಟ್ರಿಗೆ ಬಂದಿದೆ, ಉನ್ನತ ಮಟ್ಟದಲ್ಲಿ ಬಂದಿದೆ, ದೊಡ್ಡವರಿಗೆಲ್ಲ ಮಾತ್ರ ಬಂದಿದೆ. ಸಣ್ಣ, ಅತಿ ಸಣ್ಣ, ಬಡವ, ಮಧ್ಯಮ ವರ್ಗದ ಜನ ಇವತ್ತು ಹಾಗೇ ಇದ್ದಾರೆ. ಇವತ್ತವರಿಗೆ ಯಾವುದೇ ಥರ ಸ್ವಾತಂತ್ರ್ಯ ಇಲ್ಲ. ಎಕ್ಸಾಂಪಲ್, ಈಗ ಅವತ್ತು ಬ್ರಿಟಿಷರು ಹೇಗೆ ಹಿಂಸೆ ಇದು ಕೊಡ್ತಾಯಿದ್ರು, ಅದೇ ಕಾಪಿ ಇವತ್ತು ಕೂಡ ಪೊಲೀಸ್ ಸ್ಟೇಷನಲ್ಲಿದೆ. ನಾನಿದು ಯಾಕೆ ಹೇಳಿದೆ ಅಂತ ಹೇಳಿದರೆ, ಈಗ ಗಾಂಧೀಜಿ ಅನ್ನೋರು ನಾವು ಆ ಹೆಸರೇ ನಮ್ಮನ್ನು ನಾವು ಹೇಳಿಸ್ತದೆ. ಹಾಗಿದೆ ಅಲ್ಲ. ಮೊದಲನೇ ಪ್ರಥಮ ನಾನು ಅವರಿಗೆ ಅದನ್ನು ಅವರಿಗೆ ಇನ್ನೊಮ್ಮೆ ನಮಿಸ್ತಾ. ಯಾಕಂತ ಹೇಳಿದರೆ ಆ ಗಾಂಧೀಜಿಯವರ ಹೆಸರು ಹೇಳಿಕೊಂಡು ಇವತ್ತು ಬೇರೆ ಥರದಲ್ಲಿ ನಾನಾ ಥರದಲ್ಲಿ ಲೂಟಿ, ಕೊಲೆ ಆಗಬಾರದು, ನಡೀತಾ ಇದೆ. ಈಗ ಸ್ವಾತಂತ್ರ್ಯೋತ್ಸವದ ವಿಷಯವಾಗಿ ಎಲ್ಲರೂ ಅದೇ ಮಾತಾಡ್ತಾರೆ. ಇಲ್ಲೀಗ ಮಾಚಿ ಸಾರ್ ಕೂತಿದ್ದಾರೆ, ಹಿರಿಯ ಸಾಹಿತಿಗಳು, ಪತ್ರಕರ್ತರು, ಸಮಾಜ ಸೇವಕರು, ಪರಿಸರ ಪ್ರೇಮಿಗಳು ಎಲ್ಲ ಹೋದ. ಇನ್ನೊಬ್ಬರು ಹೆಸರಾಂತ ಪತ್ರಕರ್ತ ರಾಮಣ್ಣವರಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿದೆ ವಿಚಾರ, ಹೊಸದೇನಿಲ್ಲ. ನೀವು ಸ್ವಾತಂತ್ರ್ಯೋತ್ಸವ ನೀವು ಪ್ರತಿ ವರ್ಷ ಹೇಳಿ ಆಚರಣೆ ಮಾಡೋಕ್ಕೆ ಬದಲು ಪ್ರತಿ ಶಾಲೆಯಲ್ಲಿ 7ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ಪಾಠ ಇಡಿ. ಸ್ವಾತಂತ್ರ್ಯೋತ್ಸವದ ಏನು, ಯಾರಿಂದ ಬಂತು, ಯಾಕೆ ಬಂತು, ಯಾವಾಗ ಬಂತು, ಯಾರಿಗೆ ಬಂತು, ಇದೂ ಆ ಸಬ್ಜೆಕ್ಟಲ್ಲಿ ಮಕ್ಕಳು ಪಾಸ್ ಆಗಬೇಕು. ಒಂದು ಸಬ್ಜೆಕ್ಟೇ ಇಡಬೇಕು ನನ್ನ ಕೇಳಿದರೆ. ಯಾಕಂದರೆ ಹೈಸ್ಕೂಲ್ ಮೀನ್ಸ್ ಅದೇನು ಪ್ರೌಢಶಾಲೆ, ಪ್ರೌಢಾವಸ್ಥೆ ಮಕ್ಕಳು, ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಒಂದು SLC ಮಟ್ಟ ಬಂದಿರ್ತವೆ. ಅವರಿಗೆ ಈ ದೊಡ್ಡಷ್ಟಿಗೆ ದೌರಾಚರಣೆ ಸರ್ಕಾರದ 100 ಕೋಟಿ ಖರ್ಚು ಬೇಕಿಲ್ಲ ಯಾವ ಥರದಲ್ಲಿ. ಇದು ನಮಗೆ ಹೇಳಲಿಕ್ಕೆ, ವರ್ಣನೆ ಮಾಡಲಿಕ್ಕೆ ಇವಾಗ ಗಾಂಧಿನ ಹೊಗಳಲಿಕ್ಕೆ ಆಗಲ್ಲ. ಗಾಂಧೀಜಿನ ನಾವು ಸ್ವಾತಂತ್ರ್ಯ ಹೆಂಗೆ ಅದನ್ನು ಹೇಳೋಕ್ಕೆ ಬೆಳಗ್ಗೆ ಸಂಜೆವರೆಗೂ ಬೇಕು. ನನ್ನ ಅನುಭವದಲ್ಲಿ 12 ಗಂಟೆ ಮಾತಾಡಬಲ್ಲೆ. ಬಟ್ ಈಗ ನಾವೇನಾಗುತ್ತೆ, ಇವೆಲ್ಲ ಅದು ಒಳಿತು ಕೇಳೋಕ್ಕೆ ಎರಡೂ ಇದೆ. ಅದು ಮಾತಾಡಿದಾಗ ನಾನು ಸಿನಿಮಾ, ಪತ್ರಿಕೆ, ಮೀಡಿಯಾ, ಸೋಷಲ್ಗೆಲ್ಲ ಕೆಲಸ ಮಾಡಿ ಎಲ್ಲ ನ್ಯೂನತೆಗಳನ್ನು ನಾನು ಮಾತಾಡಿ ನನ್ನನ್ನು ಯಾರೂ ಸರ್ಕಾರ ನನ್ನ ಬಗ್ಗೆ ಗುರುತಿಸಲ್ಲ, ಇವತ್ತಿಗೆ ಗುರುತಿಸಿಲ್ಲ. ಅದಕ್ಕೆ ನಾನು ಮತ್ತೆ ಜಾಸ್ತಿ ಬಾಯಿಬಿಟ್ಟು ನನಗೀಗ ಇದ್ಯಾವುದು ಪ್ರಶಸ್ತಿ, ಪುರಸ್ಕಾರ ಇನ್ನೊಂದು ಬೇಕು ಇಲ್ಲ, ಬಂದಾಗ ನೋಡೋಣ. ಈಗ ಮಹಾತ್ಮ ಗಾಂಧಿ ಬಗ್ಗೆ ನೀವು ಹೇಳಬೇಕಂದ್ರೆ ವರ್ಣನೆ ಬೇಡ. ಒಂದು ಸಣ್ಣ ವಿಚಾರದಲ್ಲಿ ಒಂದು ಲಘುವಾಗಿ ನಾನು ಅವ್ರ ಬಗ್ಗೆ ಟಿಪ್ಪಣಿ ಅಥವಾ ಕವನ ರೂಪದಲ್ಲಿ ಅಥವಾ ಹೇಳ್ತೇನೆ, ಅಷ್ಟು ನೀವು ಅರ್ಥ ಮಾಡಿಕೊಳ್ಳಿ. ಪಾರತಂತ್ರದ ದಾಸ್ಯ ಸಂಕೊಲೆಯ ಕಡಿದೊಗೆದು ಭಾರತಾಂಬೆಗೆ ಮುಕ್ತಿ ಸಂಪದವನಿತ್ತು. ಘೋರ ದುರಿತಗಳೆಲ್ಲ ಲೀಲೆಯಿಂದಲಿ ದೂಡಿ ದಾರಿ ತೋರಿದ ಪುಣ್ಯ ಮಹಿಮಾ ಗಾಂಧಿ ನೀನು. ಸತ್ಯ ಸಂಧನು ನೀನು, ಹಿಂಸೆ ಬಳಿ ಬರಲಿಲ್ಲ, ಸತ್ಯನಾರಾಯಣನ ಶ್ರೇಷ್ಠ ಭಕ್ತ. ಉತ್ತಮೋತ್ತಮ ಕೃತಿಗಳಿಂದ ಅಚ್ಚರಿಗೊಳಿಸಿ ಎತ್ತ ಪೋದೆಯ ಈಗ ನಮ್ಮನ್ನಗಲಿ. ಹಿಂದೂ ಮುಸ್ಲಿಮರಲ್ಲಿ ಬಂಧು ಭಾವನೆ ನೆಲೆಸಲೆಂದು ನೀ ಕೈಗೊಂಡ ತಪವಕ್ಕಿರಿದೆ. ಮಂದಮತಿ ಹೊಣಗೇಡಿ ಕೊಂದು ಕಂಡನು ನಿನ್ನ ತಿಳಿಯ ಜೀವನದಿ. ನಾತು ರಾಮನು ನಿನ್ನ ಕೊಂದು ಪಂದುದೇನು, ಥೂ ಚೀ ಎಂಬ ಬಿರುನುಡಿಗಳಷ್ಟೇ. ಆತ ಕೊಂದು ನಿನ್ನ ಜಡದೇಹವನ್ನಷ್ಟೇ. ಆತ್ಮ ಬೆಳಗುತ್ತಲಿಂದು ಅಮರವಾಗಿ ಪೂಜ್ಯ ಬಾಪೋವ ನೀನು ಸೌಖ್ಯಪಟ್ಟಿರುವುದು ಉಂಟೆ. ಸಾಧು ಜೀವನ ವಹಿಸಿ ಮಾಜನಂಥ ಧವಲ ಕೀರ್ತಿ ಪಡೆದೈ. ದೀನ ದಲಿತರ ಬಂದು ಬಡಜನರ ಕಲ್ಪತರು. ಮಾನವೇಂದ್ರ ನಿನಗೆ ಶ್ರದ್ಧಾಂಜಲಿ. ಇದರಿಂದ ಜಾಸ್ತಿ ನಾನು ಹೇಳಬಲ್ಲೆ. ಯಾಕಂದರೆ ನಾನು ಸಣ್ಣ ರೂಪದಲ್ಲಿ ಇಷ್ಟು ಹೇಳಬೇಕು. ನಾನು ಹೇಳಿದ್ನಲ್ಲಾಗಲೇ 12 ಗಂಟೆ ನನಗೆ ಯಾವುದೋ ಸರ್ಕಾರನೋ, ಕೇಂದ್ರ ಸರ್ಕಾರನೋ ಅಥವಾ ರಾಜ್ಯ ಸರ್ಕಾರನೋ ನನಗೊಂದು ಗಾಂಧಿ ಬಗ್ಗೆ ಮಾತಾಡೋದಕ್ಕೆ ನನಗೆ 12 ಅವರ್ಸ್ ಕೊಟ್ಟು ಮಾತಾಡ್ತೇನೆ ನಾನು. ಹಾಗಾಗಿ ಈ ಸಣ್ಣ ಇದು ಈಗೆಲ್ಲರೂ ಸಮಯ ಅಭಾವ. ನೀವೇನು ನಮ್ಮ ಸುದ್ದಿ 7 ಚಾನಲ್ ಅಥವಾ ನಮ್ಮ ಸುದ್ದಿ 7 ಏನಿದು ಕರುನಾಡಿನ ಚಾನಲ್, ನೀವು ಆ ದೇಶ ಪ್ರೇಮಕ್ಕೋಸ್ಕರ ಎಲ್ಲರನ್ನು ಕರೆದು ಏನೋ ಸರ್ ನಿಮ್ಮ ಅನಿಸಿಕೆ ಹೇಳಿ ಅಂತ ಮಾತಾಡ್ಸಿದ್ದೀರಿ. ನನಗೆ ತಿಳಿದ ಹಾಗೆ ನನಗೆಷ್ಟು ಈ ಲೆವೆಲಿಗೆ ಅಂದರೆ ದೊಡ್ಡ ಸಭಾಂಗಣ ಅಲ್ಲ, ಹೇಳಲಿಕ್ಕೆ ಜನ ಇಲ್ಲ. ನಾವು ಕೆಲವೊಂದು ಇವೆಲ್ಲ ಹೇಳಿದರೆ ಅದನ್ನು ತಪ್ಪಾಗುತ್ತೆ ಜನಕ್ಕೆ. ಈಗಿನ ಕಾಲ ಆಗಿದೆ. ನನ್ನ ಅನಿಸಿಕೆ ಪ್ರಕಾರ ಫುಲ್ ಬದಲಾವಣೆ ತರಬೇಕು. ನಾವು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಅಥವಾ ಉನ್ನತ ಈಗಾಗಲೇ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಅಂದರೆ ಈಗ ನಾವು ಏನೋ ಅಂದ್ಕೊಂಡಿದ್ದೀವಿ,
ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಡಿ ಕೆ ಸಾಹೇಬರು ನಿಜವಾಗೂ ಅದಕ್ಕೆ ಯೋಗ್ಯ ಆಹಾರ ನಮ್ಗೆ ಈಗ ಅನಿಸುತ್ತೆ. ಅವರು ಅವರಲ್ಲಿ ಎಷ್ಟು ನಯ ವಿನಯ, ಮೊದಲೇನು ಒಂಥರ ರೌಡಿಸಮ್ ಕಾಣ್ತಾ ಇದ್ರು ಇಲ್ಲಿವರೆಗೆ ಅವರಿಗೆ, ಅಂದರೆ ಅವರಿಗೆ ಆಕ್ರೋಶ ಇತ್ತು. ನಾನು ಏನು ಮಾಡಬೇಕು ಅನ್ನೋ ಮನಸ್ಸಲ್ಲಿ ತುಂಬಿತ್ತು, ಹೆಚ್ಚು ಕಡಿಮೆ ನಂತರ ಆಗಿತ್ತು. ಅವರ ನಯ ವಿನಯ ಸೌಜನ್ಯ ಘನತೆ, ಆ ಮಾತಾಡೋದು, ಆ ಕಾರ್ಯಯೋಜನೆ, ಎಲ್ಲ ಜಾತ್ಯತೀತ ಮಾನವ ಆಗ್ತಾನೆ. ಅದು ನಮ್ಮನ್ನು ಒಡನೆ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಸೌಮ್ಯ, ಅದು ನಮಗೆ ಖುಷಿ ಆಗ್ತದೆ. ಯಾಕಂದರೆ ಒಬ್ಬ ರೈತಾಪಿ ಮಗನಾಗಿ ಇಷ್ಟೊಂದು ಡೆಲ್ಲಿಯಲ್ಲ, ಹೊರರಾಷ್ಟ್ರ ಪರರಾಷ್ಟ್ರದ ಕೂಡ ಆತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಮೊನ್ನೆ ಒಂದು ಕಡೆ ಎಲ್ಲ ಒಂದು ಏನು ಆಶ್ಚರ್ಯ, ಆ ಇಂಗ್ಲೀಷ್ ಸ್ಪೀಚ್ ಮಾಡ್ತಾರೆ ಅಂತ. ನಿಜವಾಗ ನಮ್ಮ ಕನ್ನಡದ ನಮ್ಗೆ ಖುಷಿಯಾಗುತ್ತೆ, ಅಷ್ಟು ಖುಷಿಯಾಗುತ್ತೆ. ಹಿಂದಿನ ಯಾರನ್ನ ತುಚ್ಛೀಕರಿಸ್ತಾ ದೂಷಣೆ ಮಾಡ್ತಾ ಇಲ್ಲ. ಅಟ್ ಪ್ರೆಸೆಂಟ್ ಏನೋ ಒಂದು ಹಾದಿಯಲ್ಲಿದ್ದಾರೆ, ನಮ್ಗೆ ಹೀಗೆ ಬೇಕು, ಹೀಗಿರಬೇಕು. ಆ ಗಾಂಧಿ ಅಷ್ಟು ಹೋರಾಟ ಮಾಡೋದಕ್ಕೆ ಸಾರ್ಥಕ ಕೆಲವರು ಇದ್ದಾರೆ ಅನ್ನೋದಕ್ಕೆ ಈ ಡಿ ಕೆ ಶಿ ಅವರಂಥ ಮುಖ್ಯಮೂರ್ತಿ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರಲ್ಲ, ಅಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಈಗ ಸಿದ್ದರಾಮಯ್ಯರದು ಅಧಿಕಾರ ಚೆನ್ನಾಗಿತ್ತು, ಇಲ್ಲ ಅಂತೇಳಿ ಹೇಳಲಿಲ್ಲ. ಆದರೂ ಅದು ಹೆಮ್ಮೆ ಪಡುವಂಥ ವಿಚಾರ. ಈ ಸ್ವಾತಂತ್ರ್ಯೋತ್ಸವದ ಸುಮ್ಮನೆ 106 ಕಡೆ 106 ಫೋಟೋ ಹಾಕ್ಕೊಂಡು ಶಾಲೆಗೆ ಹಾಕ್ಕೊಂಡು ಪ್ರತಿ ಶಾಲೆಯಲ್ಲಿ ಮೊದಲನೇ ವಾರ ಡಿಬೇಟ್ ಅಂತ ಮಾಡ್ತಾರೆ. ನೀವು ಸರ್ಕಾರದಿಂದ ಅವರಿಗೆ ಯೋಜನೆ ಬೇಕು, ಏನೋ ಎಲ್ಲ ಸ್ವಾತಂತ್ರ್ಯೋತ್ಸವ ಇರ್ಬೋದು, ಈಗ ಟ್ರಾಫಿಕ್ ಪೊಲೀಸ್ ಇಲಾಖೆದಿರ್ಬೋದು, ಕಾನೂನು ಸಲಹೆ, ಕಾನೂನೊಂದು ಸಬ್ಜೆಕ್ಟು, ಪೊಲೀಸ್ ಇಲಾಖೆದೊಂದು ಸಬ್ಜೆಕ್ಟು, ಎಲ್ಲ ಮಕ್ಕಳು ಈಗ ನೀವು ವಿಧಾನಸೌಧದಲ್ಲಿ ನೀವಲ್ಲಿ ಏನು ನಿಮಗೇನು ಕಾನೂನು ಗೊತ್ತಿದೆ, ನಿಮ್ಮ ಸಂವಿಧಾನ ಒಂದು ಸಬ್ಜೆಕ್ಟ್ ಮಾಡಿ, ಆ ಒಂದು ಸಬ್ಜೆಕ್ಟ್ ಮಕ್ಕಳು ಬೈಹಾಟ ಮಾಡಲಿ. ಸಂವಿಧಾನ ಹೀಗೆ ಇರ್ತದೆ, ಅದನ್ನು ನೀವು ಯಾಕೆ ಪಠ್ಯರೂಪಕ್ಕೆ ತರೋದಿಲ್ಲ ಅಂತ ಹೇಳಿದರೆ ಅದು ಬೇರೆಯವರಿಗೆ ಗೊತ್ತಾಗಬಾರ್ದು. ನೀವೇ ನಾಳೆ ವಿಧಾನಸೌಧದಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ನಿಮ್ಗೆ ಬೊಗಳಿಕ್ಕೆ ಆಗುತ್ತೆ ಅಂತ ನೀವು ಇಟ್ಕೊಂಡು, ಇವತ್ತಿನ ಅಲ್ಲ ಇದು, ಅಂದಿನಿಂದ. ಈಗ ನಾವು ಮಹಾತ್ಮ ಗಾಂಧಿಯನ್ನು ಹೇಗೆ ಪೂಜ್ಯದಲ್ಲಿ ನೋಡ್ತಾ ಇದ್ದೀವೋ ಅದೇ ರೀತಿ ಕೂಡ ಅಂಬೇಡ್ಕರ್ ಸಾಹೇಬರು ಬರೆದಿದ್ರು, ಚೆನ್ನಾಗಿತ್ತು. ಆದರೆ ಈಗಿನ ಪರಿಸ್ಥಿತಿಗೆ ನಾವು ಸಣ್ಣ ಪುಟ್ಟ ಬದಲು ಮಾಡ್ಕೋಬಹುದು, ನನ್ನ ಅನಿಸಿಕೆ. ಮಾಡಿ ಅಂದರೆ ನಾನು ಹೇಳ್ತಾ ಇಲ್ಲ, ಅಥವಾ ನನ್ನ ತಿಳಿದವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ನಾವು ಯಾವುದೂ ಇವಾಗ ಮನೆ ಬಿಚ್ಚಿ ಯಾವುದೂ ಮಾತಾಡೋಂಗಿಲ್ಲ, ಯಾವುದೂ ಹೇಳೋಂಗಿಲ್ಲ. ಸ್ವಾತಂತ್ರ್ಯೋತ್ಸವ ಬಂತೀರ, ಆದರೆ ನಾನು ಆಗಲೇ ಹೇಳ್ದಾಗಿಲ್ಲ, ನಮಗೂ ಇಲ್ಲ, ನಿಮಗೂ ಇಲ್ಲ, ದೊಡ್ಡವರಿಗಿದೆ, ಅಧಿಕಾರಿಗಳಿದೆ, ಮಿನಿಸ್ಟ್ರಿ ಎಮ್ಮೆಗಳಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೂ ನೋವಿದೆ, ಆ ನೋವು ಇಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅದು ಸರಿಯಾದ ಸಂದರ್ಭ ಬೇಕು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ, ಲಾಭ ಆಗಲಿ, ಎಲ್ಲ ಜಯ ಆಗಲಿ, ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹಾರೈಸ್ತಾ, ಮತ್ತೊಮ್ಮೆ ತಾಯಿ ಭುವನೇಶ್ವರಿಗೂ ಹಾಗೆ ನಮ್ಮ ದೇಶದ ಎಲ್ಲ ಜನರಲ್ಲಿ ನಾನು ಇನ್ನೊಮ್ಮೆ ಅವರಿಗೆಲ್ಲ ಜನರಿಗೆ ನಮಸ್ಕರಿಸುತ್ತಾ, ಮಹಾತ್ಮ ಗಾಂಧಿಯನ್ನು ಕೂಡ ದಿನನಿತ್ಯ ಸ್ಮರಣೆ ಮಾಡೋ ಹಾಗೆ ಮಾಡಬೇಕು. ಸರ್ಕಾರ ಒಂದು ಆದೇಶ ತರಬೇಕು. ಎಲ್ಲ ವಿಚಾರ ನಮ್ಮ ಸಂವಿಧಾನದಲ್ಲಿ ಏನಿದೆ, ನಮ್ಮ ಹೋರಾಟದಲ್ಲಿ ಯಾರಿದ್ದಾರೆ, ಎಲ್ಲ ರಂಗದಲ್ಲಿ ಪ್ರತಿ ಶಾಲಾ ಮಕ್ಕಳಿಗೆ ಅವರಿಗೆ ನೀವು SLC ಒಳಗಡೆ 8th 9th 10th ಬೈಹಾಟ್ ಮಾಡಬೇಕು. ಇದು ನನ್ನ ಅನಿಸಿಕೆ. ಇದೀಗ ಆಗಲಿ, ಹೀಗೆ ಮಾಡ್ತಾರೆ. ಇದಕ್ಕೆ ನಮ್ಮ ರಾಜ್ಯದಲ್ಲೇ ಪ್ರಥಮ ಹೆಜ್ಜೆ ಆಗಲಿ, ನಮ್ಮ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹಾಗೆ ಮಾಡಲಿ ಅಂತ ನಾನು ಮತ್ತೊಮ್ಮೆ ನಮಸ್ಕರಿಸ್ತೀನಿ.